ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್. ಕರೆಂಟ್ ಬೆಳಗ್ಗೆಯಿಂದ ಹೋಗೋದು ಬರೋದು ಮಾಡ್ತಾ ಇದೆ. ಇವತ್ತೊಂದು ಫಂಕ್ಷನ್ ಇದೆ, ಬೆಂಗಳೂರು ಹೋಗ್ತಾ ಇದ್ದೀರಿ. ಬೆಂಗಳೂರು ಅಂತಂದರೆ ಉತ್ರಳ್ಳಿ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಮಗಳು ನಮ್ಮಮ್ಮ ಇಬ್ಬರು ಹೇಳ್ತಾ ಇದ್ದಾರೆ ನಾನು ಊರಿಗೆ ಮರ್ತೋಗಿದ್ದೀನಿ ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋ ಹಾಗೆ ಕಂಟಿನ್ಯೂ ಆಗ್ತಿರುತ್ತೆ ನೋಡಿ. ಓಕೆ ಬಾಯ್. ಆಯ್ತಪ್ಪ ನಿಕಾ, 3 ಜನನು ಗ್ರೀನ್ 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 ಫ್ರೆಂಡ್ಸ್. ನಾನು ಅನಿಕಾ ಅಂತೂ ಆಲ್ಮೋಸ್ಟ್ ಯಾವಾಗ ಹೋದ್ರೂ ಅರ್ಧ ಮ್ಯಾಚಿಂಗೇ ಇರುತ್ತೆ. ಇನ್ನು ನನ್ನ ಮಗಗಂತೂ ಗಾಡಿ ಹತ್ತಬೇಕಂದ್ರೆ ಅಂದರೆ ಕಾರ್ ಹತ್ತಬೇಕಾದ್ರೆ ಅವ್ನಿಗೆ ಸ್ವಲ್ಪ ಪ್ಯಾಂಟ್ ಮೇಲೆ ಬುರ್ದೆ ಎಗ್ರಿಬಿಡ್ತು. ಮಳೆ ಬರ್ತಾನೆ ಇತ್ತಲ್ವ, ಅದಕ್ಕಾಗಿನೋ ಏನೋ ಗೊತ್ತಿಲ್ಲ, ಚಪ್ಪಲಿ ಬುರ್ದೆ ಎಗ್ರಿಬಿಟ್ಟಿದ್ದಕ್ಕೆ ಅವನು ಪ್ಯಾಂಟ್ ಬೇರೆ ಕ್ರೀಮ್ ಕಲರ್ದು ಹಾಗೆ ಕಾಣ್ತಿದೆ. ನಾನು ಹೇಗೆ ಫಂಕ್ಷನಿಗೆ ಬರಲಿ, ಹೊಸ ಡ್ರೆಸ್ ಬೇಕೇ ಬೇಕು ಅಂತಂದ. ನಾವು ಬೆಳಗ್ಗೆನೇ ಸ್ಟಾರ್ಟ್ ಆದ್ರಲ್ವ, ನಾವು ಹೋಗೋದ್ರ ಒಳಗಡೆ ನೋಡ್ಕೊಂಡು ಹೋದ್ರಿ. ಯಾವ ಜುಡಿಯೋನು ಮಾಲು ಯಾವುದು ಓಪನ್ ಆಗಿರಲಿಲ್ಲ. ಲಾಸ್ಟಲ್ಲೇ ಬ್ಯಾಂಗ್ಳೂರ್ಗೆ ರೀಚ್ ಆದಮೇಲೆ ಒಂದು ಜುಡಿಯೋ ತೆಗ್ದಿತ್ತು, ಅಲ್ಲಿ ಹೋಗಿ ಬರೋತ್ತಿಗೆ ಒಂದು ಡ್ರೆಸ್ ತೆಗೆದುಕೊಟ್ರಿ. ಅಲ್ಲಿಂದ ಹೋಗೋದ್ರೊಳಗಡೆ ನಾವು ಡ್ರೆಸ್ ಪರ್ಚೇಸ್ ಮಾಡಿ ಹೋಗೋದ್ರೊಳಗೆ ತುಂಬ ಲೇಟಾಗೋಗಿತ್ತು. ಹೋಗೋದ್ರೊಳಗೆ ಫಂಕ್ಷನ್ನು ಮುಗ್ದೋಗಿತ್ತು. ಅದು ತೊಟ್ಲಲ್ಲಿ ಹಾಕಿದ್ದು ನೋಡಲಿಲ್ವಲ್ಲ ಅನ್ನೋ ಡಿಸಪಾಯಿಂಟ್ ಇತ್ತು. ಆದರೂ ಪರವಾಗಿಲ್ಲ, ಈ ಫಂಕ್ಷನ್ಗೆ ಅಟೆಂಡ್ ಆದ್ರಲ್ವ ಅನ್ನೋ ಖುಷಿಗೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ರಿ. ಆಗ್ತಾನೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯ್ತಂತೆ ಫಂಕ್ಷನ್ ಎಲ್ಲ ಮುಗಿದು. ಇನ್ನು ಮಗು ಅಷ್ಟೇ ತುಂಬ ನಕ್ಕೊಂಡು ತುಂಬ ಖುಷಿಯಾಗಿತ್ತು. ಒಂದು ಸ್ವಲ್ಪ ಹೊತ್ತು ಹಳ್ಳಿಲ್ಲ, ಮಗುಗಂತೂ ಸಖತ್ ದೃಷ್ಟಿ ಆಗಿರುತ್ತೆ. ಇನ್ನು ನೀವು ಅಕ್ಷತೆ ಅರ್ಪಣೆ ಮಾಡಿ. ಮಹಾಗಣಪತಯೇ ನಮಃ. ಕುಂಕುಮಚೂರ್ಣಾನಿ ಸಮರ್ಪಯಾಮಿ. ಮಹಾಗಣಪತಯೇ ನಮಃ. ಅಲಂಕರಣಾರ್ಥೆ ಅಕ್ಷತಾನ್ ಸಮರ್ಪಯಾಮಿ. ಮಹಾಗಣಪತಯೇ. ಇನ್ನು ಫಂಕ್ಷನ್ ವೀಡಿಯೋ ತೆಗೆದಿದ್ರು ಅವರು. ಒಂದು ಸ್ವಲ್ಪ ವೀಡಿಯೋ ಕಳ್ಸೋಕ್ಕೆ ಕೇಳಿದೆ, ಯಾಕಂದರೆ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಮಗು ಇದೆ ನೋಡಿ ಎಷ್ಟು ಮುದ್ದಾಗಿದೆ. ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದಿದೆ ಈ ವಿಡಿಯೋದಲ್ಲಿ, ಏನಂತಂದರೆ ಅಮೃತಧಾರೆ ಸೀರಿಯಲಲ್ಲಿ ಹೀರೋ ಅವರ ಅಮ್ಮ ತಂಗಿ ಇದ್ರಲ್ವ ಮನೆ, ಅದು ನಮ್ಮ ಚಿಕ್ಕಮ್ಮ ಅವ್ರದ್ದೇ ಮನೆ ನೋಡಿ. ಇದೇ ಮನೆ. ಈ ಮನೆಯಲ್ಲಿ ಬಂದು ಬೇರೆ ಅಮ್ಮ ಇದ್ದರು ನೋಡಿ. ಈ ಮನೆಯಲ್ಲಿ ಅವ್ರ ಅಮ್ಮ ತಂಗಿ ಇದ್ದಿದ್ದು ಮನೆ. ಒಂದ್ಸಲಿ ನೀಟಾಗಿ ನೀವು ನೋಡ್ತೀರಾ ಅಂತ ನಾನು ವಿಡಿಯೋ ತಕ್ಕೊಂಡೆ. ಫಂಕ್ಷನಲ್ಲಿ ಜಾಸ್ತಿ ಹೊತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ, ಸುಮಾರು ನೆಂಟರುಗಳಿದ್ರು. ಸ್ವಲ್ಪ ಬೇಗ ವಿಡಿಯೋ ಮಾಡಿಕೊಂಡೆ. ಇದೇ ಮನೆಯೇ ನಮ್ಮ ಚಿಕ್ಕಮ್ಮ ಅಂತಂದರೆ ದೊಡ್ಡ ಚಿಕ್ಕಮ್ಮ. ಇವಾಗ ಫಂಕ್ಷನ್ ಹಾಕ್ತಿರೋದು ಇವರ ಅಕ್ಕ ಅವರು ಮಗುದು. ಇವರೆಲ್ಲ ಲೈನಕ್ಕೆ ಇರೋದು. ಚಿಕ್ಕಮ್ಮಂದರು ಒಂದು 5 ಜನ ಇದ್ದಾರೆ. 5 ಜನನೂ ಅಕ್ಕಪಕ್ಕನೇ ಇದ್ದಾರೆ, ಒಂದೇ ಹತ್ರನೇ. ಅದನ್ನೇ ಸ್ವಲ್ಪ ತೆಗಿತಾ ಇದ್ದೆ, ವಿಡಿಯೋ ಮಾಡ್ತಿದ್ದೆ. ಈ ಮನೆಯೂ ಸುಟ ಹಾಕ್ಬಿಟ್ರಲ್ಲ, ಅದನ್ನೇ ತೋರಿಸ್ತಿದ್ದೆ. ಮತ್ತು ಅಂಕಮ್ಮ ದೇವಸ್ಥಾನನೂ ಇವ್ರ ಪ್ಲೇಸಲ್ಲೇ ಕಟ್ಕೊಂಡಿದ್ದಾರೆ, ಅದನ್ನು ಸ್ವಲ್ಪ ವಿಡಿಯೋ ಮಾಡ್ತಿದ್ದೆ. ಇಲ್ಲಿ ಒಂದು ಸ್ವಲ್ಪ ಡಿಸ್ಕಷನ್ ನಡೀತಾ ಇತ್ತು. ಎಲ್ಲ ಮಾತುಕತೆ ಮಾತಾಡ್ಕೊಂಡಿರ್ತಿದ್ರಿ ಈ ಎಲೆ ಬಗ್ಗೆ. ಏನು ಎಲೆ ಇದು ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಅದೊಂದು ಇದೊಂದು ಅಂತ ಹೇಳ್ತಾ ಇದ್ರು ಎಲ್ಲರೂ ನೋಡಿ. ಇದು ಅಂಕಮ್ಮ ದೇವಸ್ಥಾನ. ಯಾರಾದರೂ ಹೋಗಂಗಿದ್ರೆ ಹೋಗಿ. ನಾವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ನಾನು ಅಷ್ಟೇ ಸ್ಟಾರ್ಟಿಂಗಲ್ಲೇ ಅಂದ್ಕೊಂಡಿದ್ದೆ, ಅದು ಆಯಿತು. ನಾನು ಕೋಳಿ ಕೊಯ್ದುಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು. ಜುಲೈಯಲ್ಲಿ ಪೂಜೆ ಇಟ್ಕೊತಾರೆ, ಅವಾಗ ಹೋಗಿ ಬರಬೇಕು. ಇದೆಲ್ಲ ಮುಗಿಸ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇನ್ನು ಬರಬೇಕಾದ್ರೆ ತುಂಬ ಮಳೆ ಬರ್ತಿತ್ತಲ್ಲ, ಮಕ್ಕಳು ತಿನ್ನೋದಕ್ಕೆ ಏನಾದರೂ ಬಿಸಿಯಾಗಿ ಬೇಕು ಅಂತಂದರು. ಸರಿ ತಗೊಂಬನ್ನಿ ಅಂತಂದರೆ ಮಂಡೇ ಇವತ್ತು ನೋಡಿ ಚಿಕನ್ ತೊಗೊಂಬಂದಿದ್ದಾರೆ ಅವರು ತಿನ್ನೋದಕ್ಕೆ. ಇನ್ನು ಮಕ್ಕಳು ಖುಷಿ ಯಾಕೆ ಬೇಡ ಅನ್ನೋದು ಅಂತ ಹೇಳಿ ಅವ್ರು KFC ತೊಗೊಂಡ್ರು. ನಾನು ವೆಜ್ ರೋಲ್ ಒಂದು ತೊಗೊಂಡೆ. ಅಮ್ಮಗೂ ಅಷ್ಟೇ ವೆಜ್ಜಲ್ಲಿ ಏನೋ ತೊಗೊಬಂದು ಕೊಟ್ಟಿದ್ದಾರೆ. ಇನ್ನು ಮಕ್ಕಳಿಗೆ KFC ತೊಗೊಂಡಿದ್ದಾರೆ, ಮಳೆದಲ್ಲಿ ಬಿಸಿಯಾಗಿ ಚೆನ್ನಾಗಿರುತ್ತೆ ಅಂತ. 5 ಆಯಿತು. ಇವಾಗ ರಿಟರ್ನ್ ಹಾಕ್ತಾ ಇದ್ದೀರಿ. ಉತ್ತರಳ್ಳಿ ಬಿಟ್ಟು ಈಗ ಹೋಗ್ತಾ ಇದ್ದೀರಿ. ಮಳೆಯಲ್ಲಿ ಏನಾದರೂ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ಸುತ್ತೆ, ಅದಕ್ಕಾಗಿ ಅವ್ರು ತಗೊಂಡಿದ್ದಾರೆ. ನಮಗೆ ಬೇರೆ ಏನೋ ತೊಗೊಂಬರ್ತೀನಿ ಅಂತಂದ್ರು, ಅದೇನು ತರ್ತಾರೋ ಗೊತ್ತಿಲ್ಲ. ತಂದಮೇಲೆ ವಿಡಿಯೋ ಮಾಡ್ತೀನಿ. ಓಕೆ, ವಿಡಿಯೋ ಕಂಟಿನ್ಯೂ ಆಗ್ತಿರುತ್ತೆ ನೋಡಿ. ಮಳೆ ನೋಡಿ ತುಂಬ ಚೆನ್ನಾಗಿ ಬರ್ತಿತ್ತು. ಮಳೆ ಅಂತೂ ಸಖತ್ತಾಗಿತ್ತು. ಮಳೆಯಲ್ಲಿ ಜರ್ನಿ ತುಂಬಾ ಇಷ್ಟ ಆಗುತ್ತೆ. ಚೆನ್ನಾಗಿ ತಿನ್ಬಿಟ್ಟು ಬಂದ್ರಿ. ಇವಾಗ ಈ ಮಳೆ ಬರ್ತಿರೋದಕ್ಕೆ ಚಿಕನ್ ಬೇಕಂತೆ, ಅದಕ್ಕೆ ನೋಡಿ ಇದು ಹೋಗಿದ್ದಾರೆ KFC ತಗೊಂಬರೋದಕ್ಕೆ ಇಳಿದುಬಿಟ್ಟು ಹೋಗಿದ್ದಾರೆ. ಮಳೆ ಅಂತೂ ಸಕ್ತಾ ಇದೆ. ಇನ್ನು ನೋಡಿ ಬಿಲ್ಡಿಂಗುಗಳು, ಒಂದೊಂದು ಬಿಲ್ಡಿಂಗ್ಗಳು ಎಷ್ಟೆಷ್ಟು ದೊಡ್ಡದಿದೆ ಅಂತ ಹೇಳಿ ನೋಡ್ಕೊಂಡು ಹೋಗ್ತಿದ್ರಿ. ನೋಡಿರೋದೇ, ಆದರೆ ನಮ್ಮೂರ ಕಡೆ ಇಷ್ಟು ದೊಡ್ಡ ಬಿಲ್ಡಿಂಗ್ಗಳಿಲ್ಲ. ಬ್ಯಾಂಗ್ಳೂರಲ್ಲಿ ಎಷ್ಟು ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿರ್ತಾರೆ ಅಂತ. ಅಪಾರ್ಟ್ಮೆಂಟ್ಗಳು ನೋಡ್ತಿದ್ರೆ ಕಣ್ಣು ಸಾಲ್ತಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಒಂದೊಂದು ಡಿಸೈನ್ ಆಗಿ ಕಟ್ಟಿದ್ದಾರೆ. ಇನ್ನು ಹಾಗೆ ಬರಬೇಕಾದ್ರೆ ಹೊಸಕೋಟೆಯಲ್ಲಿ ಇಲ್ಲಿ ಟೊಮೆಟೊ ಬಾತ್ ಮತ್ತು ಡ್ರೈ ಜಾಮೂನ್ ತುಂಬ ಚೆನ್ನಾಗಿರುತ್ತೆ, ತುಂಬ ಫೇಮಸ್ಸು. ನನ್ನ ಮಗ ಯಾವಾಗೂ ಹೇಳ್ತಿರ್ತಾನೆ ಈ ಟೊಮೆಟೊ ಬಾತ್
ಮಾತ್ರ ಬಿರಿಯಾನಿ ತಿನ್ನೋಷ್ಟೇ ಚೆನ್ನಾಗಿರುತ್ತೆ. ಹೆಂಗೋ ನಮ್ಮ ಟೈಮಿಗೆ ಸಿಕ್ಕಿತು. ಸುಮಾರು ಸಲ ನೋಡಿದ್ದೀರಿ ನಮ್ಗೆ ಸಿಗೋದೇ ಇಲ್ಲ, ಯಾಕಂದರೆ ಆ ಟೈಮಿಂಗ್ಸ್ ಒಳಗಡೆ ಖಾಲಿ ಆಗೋಗಿರುತ್ತಂತೆ. ಇನ್ನು ಬರಬೇಕಾದ್ರೆ ಚಿಕ್ಕ ಹೋಟ್ಲಾದರೂ ಪರವಾಗಿಲ್ಲ, ಟೇಸ್ಟಿಯಾಗಿರೋ ಫುಡ್ಡು ತಿನ್ನಬೇಕಲ್ವ ಅಂತ ಹೇಳಿ ಇದನ್ನು ತಿಂದ್ಕೊಂಡು ಮನೆಗೆ ರಿಟರ್ನ್ ಆದರೆ, ಇನ್ನು ಮನೆದಕ್ಕೆ ಹೋಗಿ ಅಡುಗೆ ಮಾಡುವಷ್ಟು ಪೇಷನ್ಸ್ ಇಲ್ವಲ್ಲ, ಫುಲ್ ಟಯರ್ಡ್ ಆಗಿದೆ ಅಂತ ತಿಂದ್ಕೊಂಡು ರಿಟರ್ನ್ ಆದ್ರಿ. ಇನ್ನು ಈ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.